ನಾವು 5 ವರ್ಷದಿಂದ ಸತತ ಸರ್ಕಾರ ಎಂದು ಅಧಿಕಾರಕ್ಕೆ ಬಂದದ ಅಂದಿನಿಂದ ಇವತ್ತು ಬೆನ್ನು ಹತ್ತೀವಿ. 2 ವರ್ಷದಾಗ ಒಂದು ಹಿಂಬರ ಕೊಡಲಿಕ್ಕೆ ಸಾಧ್ಯ ಇಲ್ಲಂದ್ರೆ ನಾವು ಚಳುವಳಿ ಮಾಡದ ಹೊರತು, ಅವರು ಕಾಲರ್ ಹಿಡಿದ ಹೊರತು ನಮಗೆ ನಮ್ಮ ನ್ಯಾಯ ಸಿಗಂಗಿಲ್ಲ. ನಮ್ಮ ಸಮಾಜ ಮಕ್ಕೊಂಬಿಟ್ಟದು. ಚುನಾವಣೆಗಳು ಬಂದಾಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಸ್ಲಿಮರಲ್ಲಿ ಒಂದು ವಿನಂತಿಯನ್ನು ಮಾಡ್ತಾರೆ, ನೀವು ನಮಗೆ ಸಪೋರ್ಟ್ ಮಾಡಿರಿ, ನಾವು ಅಧಿಕಾರಕ್ಕೆ ಬಂದು 24 ತಾಸಿನೊಳಗೆ 2B ಮೀಸಲಾತಿಯನ್ನು ಇನ್ಸ್ಟೆಂಟ್ ಮಾಡ್ತೀವಿ ಅಂಥೇಳಿ, ನಿಮಗೆ ನಾವು ಕೊಡ್ತೀವಿ ಅಂಥೇಳಿ. ಇವತ್ತಿಗೆ 2 ವರ್ಷ ಯಾಕೆ ಕೊಡ್ತಾ ಇಲ್ಲ? ನಿಮ್ಮ ಜವಾಬ್ದಾರಿ ಏನೂ ಇಲ್ವಾ? ನೀವು ನಮ್ಮ ಮತಗಳನ್ನು ಪಡ್ಕೊಂಡು ನೀವು ಅಧಿಕಾರಕ್ಕೆ ಬಂದು ಮುಸಲ್ಮಾನರ ಈ 2B ಮೀಸಲಾತಿಯನ್ನು ಕೊಡಲಿಕ್ಕೆ ನಿಮಗೇನು ತೊಂದರೆ ಅದ? ಆ ಕಾರಣಕ್ಕಾಗಿ ಇದು ನಮ್ಮ ಜನರಿಗೆ ಯಾಕೆ ತಲೆಯಾಗ ಹೋಗ್ತಾ ಇಲ್ಲ ಅನ್ನುವಂಥದ್ದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಇದು ನಾವು ಕರ್ನಾಟಕ ಮುಸ್ಲಿಂ ಯೂನಿಟಿಯಿಂದ ಜಾಗೃತಿಯನ್ನು ಮೂಡಿಸಲಿಕ್ಕೆ ಒಂದು ಏನು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸುಮಾರು 2 ವರ್ಷದಿಂದ ಜನಾಂದೋಲನದ ಮೂಲಕ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡಿದರೆ ಇದರ ಈ ಬೇಡಿಕೆ ನಮ್ಮದು ಬಹುಬೇಗನೆ ಇತ್ಯರ್ಥ ಆಗ್ತದೆ ಅನ್ನುವಂಥ ಸಣ್ಣ ಚಿಂತನೆ ಕೂಡ ನಮ್ಮ ಸಮಾಜದ ಜನ ಮಾಡ್ತಾ ಇಲ್ಲ. ನಮ್ಮ ರಾಜಕಾರಣಿಗಳು ಮಾಡ್ತಾ ಇಲ್ಲ, ಉಲೇಮಗಳು ಮಾಡ್ತಾ ಇಲ್ಲ. ಸರ್ಕಾರ ಹೇಳುತ್ತೆ, ನಮ್ಮವರು ಕೇಳ್ಕೊತಾರ, ಹಾಗೆ ಮನೆಗೆ ಬಂದುಬಿಡ್ತಾರೆ. ಇವತ್ತಿಗೂ 2B ಮೀಸಲಾತಿ 4% ಐತಿ ಅಂತ ಸರ್ಕಾರದವ್ರು ಹೇಳ್ತಾರೆ, ಇವ್ರು ಬಂದುಬಿಡ್ತಾರೆ. ಐತಲ್ರಿ ಅಂಥೇಳಿ. ಎಲ್ಲಿ ಐತಿ? ಒಂದು ಸರ್ಕಾರ ಅದನ್ನು ಸಂಪೂರ್ಣವಾಗಿ ನಾವು ತೆಗೆದು ಹಾಕಿದ್ದೀವಿ ಅನ್ನುವಂಥ ತೀರ್ಮಾನ ತಗೊಂಡಾಗ ಆ ಮೀಸಲಾತಿ ಈ ರಾಜ್ಯ ಸರ್ಕಾರದಲ್ಲಿ ಇಲ್ಲ, ಈ ರಾಜ್ಯದಲ್ಲಿ ಇಲ್ಲ. ಯಾರೋ ನಮ್ಮಂಥ ಒಬ್ಬ ಸಮಾಜ ಚಿಂತಕ ಸುಪ್ರೀಂ ಕೋರ್ಟಿಗೆ ಹೋದಾಗ ಅದನ್ನು ತಟಸ್ಥ ಅಂಥೇಳಿ ಸುಪ್ರೀಂ ಕೋರ್ಟ್ ಮಾಡಿದೆ. ತಟಸ್ಥ ಅಂತ ಮಾಡಿದಾಗ ಚುನಾವಣೆಗಳು ಬಂದಾಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಸ್ಲಿಮರಲ್ಲಿ ಒಂದು ವಿನಂತಿಯನ್ನು ಮಾಡ್ತಾರೆ, ನೀವು ನಮಗೆ ಸಪೋರ್ಟ್ ಮಾಡಿರಿ, ನಾವು ಅಧಿಕಾರಕ್ಕೆ ಬಂದು 24 ತಾಸಿನೊಳಗೆ 2B ಮೀಸಲಾತಿಯನ್ನು ಇನ್ಸ್ಟೆಂಟ್ ಮಾಡ್ತೀವಿ ಅಂಥೇಳಿ, ನಿಮಗೆ ನಾವು ಕೊಡ್ತೀವಿ ಅಂಥೇಳಿ. ಇವತ್ತಿಗೆ 2 ವರ್ಷ ಆಯಿತು. ಯಾಕೆ ಕೊಡ್ತಾ ಇಲ್ಲ? ನಿಮ್ಮ ಜವಾಬ್ದಾರಿ ಏನೂ ಇಲ್ವಾ? ನೀವು ನಮ್ಮ ಮತಗಳನ್ನು ಪಡ್ಕೊಂಡು ನೀವು ಅಧಿಕಾರಕ್ಕೆ ಬಂದು ಮುಸಲ್ಮಾನರ ಈ 2B ಮೀಸಲಾತಿಯನ್ನು ಕೊಡಲಿಕ್ಕೆ ನಿಮಗೇನು ತೊಂದರೆ ಅದ? ಇದು ನಮ್ಮ ಪ್ರಶ್ನೆ. ಇದು ಕರ್ನಾಟಕ ಮುಸ್ಲಿಂ ಯೂನಿಟಿ ಕಳೆದ 2 ವರ್ಷಗಳಿಂದ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾ ಇದ್ದೀವಿ. ಇಂಥ 10 ಪತ್ರಗಳನ್ನು ಅವ್ರಿಗೆ ಕೊಟ್ಟಿದ್ದೀವಿ. ಸೌಜನ್ಯಕ್ಕೆ ಒಂದು ಹಿಂಬರ ಕೂಡ ಸರ್ಕಾರದಿಂದ ಬಂದಿಲ್ಲ. ನಮ್ಮ ಬಗ್ಗೆ ಎಷ್ಟು ಕಾಳಜಿ ಅದ ಅನ್ನುವಂಥದ್ದು ಇದ್ರ ಮೇಲೇ ನಮ್ಗೆ ಗೊತ್ತಾಗ್ತದೆ. ಹಿಂಬರ ನಿಮ್ಮ ಮನೆಗೆ ಬಂದದ, ಅದನ್ನು ಸಂಬಂಧಪಟ್ಟವ್ರಿಗೆ ನಾವು ಕಳಿಸೀವಿ ಅನ್ನುವಂಥ ಹಿಂಬರ, ಅದು ಆಗೋದು ಬಿಡೋದು ಮುಂದಿನ ಮಾತು. ಬಟ್ ನಮ್ಮ ಮನವಿ ಸರ್ಕಾರಕ್ಕೆ ಏನದ ಅಂತಂದ್ರೆ, ನೀವು ಮುಸಲ್ಮಾನರ ಓಟುಗಳ ಮುಖಾಂತರ ಬಹುಮತದ ಸರ್ಕಾರವನ್ನು ರಚನೆ ಮಾಡಿದ್ದೀರಿ. ನೀವು ಪ್ರತಿ ವಾರ ನಡೆಸುವಂಥ ಕ್ಯಾಬಿನೆಟ್ನಲ್ಲಿ ಈ ವಿಷಯವನ್ನು ಇಡಬೇಕು. ಈ ಹಿಂದೆ BJP ಸರ್ಕಾರ ಇದ್ದ ಸಂದರ್ಭದಲ್ಲಿ ಏನು ಹಿಂದಕ್ಕೆ ತಗೊಂಡದ ಅದನ್ನು ನಾವು ರದ್ದು ಮಾಡಿದ್ದೀವಿ. ನಾವು ಪುನಃ ಮುಸಲ್ಮಾನರಿಗೆ 2Bಯ 4% ಮೀಸಲಾತಿಯನ್ನು ಕೊಡಲಿಕ್ಕೆ ಇವತ್ತಿನ ಸಭೆಯಲ್ಲಿ ನಿರ್ಧಾರ ಮಾಡೀವಿ ಅನ್ನುವಂಥ ಒಂದು ಕ್ಯಾಬಿನೆಟ್ ಡಿಸಿಷನನ್ನು ಮಾಡಿ ಅದನ್ನು ಸುಪ್ರೀಂ ಕೋರ್ಟ್ಗೆ ಅಫಿಡೇವಿಟ್ ಮುಖಾಂತರ ಸಲ್ಲಿಸಿದರೆ ಸಾಕು, ನಿಮ್ಮ ಋಣ ನಮ್ಮ ಮೇಲೆ ಮುಟ್ಟಿ ಹೋಗುತ್ತೆ ಅನ್ನುವಂಥದ್ದು ನಮ್ಮದು.